ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಾಘವೇನ್ಸ್ ಗ್ಯಾಲರಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ, ಗಣೇಶ ಚತುರ್ಥಿ ಇನ್ನೇನು ಬಂದೇ ಬಿಡ್ತು. ಈ ಕಡೆ ಗಣಪತಿಗಳು ಕೂಡ ರೆಡಿ ಆಗ್ತಾ ಇದೆ. ಸೊ ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಎಲ್ಲೆಲ್ಲಿ ಗಣಪತಿ ಮಾಡ್ತಿದ್ದಾರೋ ಅಲ್ಲೋಗಿ ಒಂದ್ಸತಿ ವಿಸಿಟ್ ಮಾಡೋಣ ಅಂತ. ನಮ್ಮ ಶಿರ್ಸಿ ಏನಕ್ಕೆ ಸ್ಪೆಷಲ್ ಅಂದರೆ ಇಲ್ಲಿ ಆಚರಿಸುವಂಥ ಹಬ್ಬಗಳಿಂದ. ಫಾರ್ ಎಕ್ಸಾಂಪಲ್ ನಾವು ಚೌತಿ ಅಂತಲೇ ಹೇಳಿದ್ರೆ ಎಲ್ಲ ಏರಿಯಾದಲ್ಲೂ ಕೂಡ ಗಣಪತಿನ ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗೆ ಆ ಎಲ್ಲ ಏರಿಯಾದಲ್ಲಿರುವಂತಹ ಸಂಘಟನೆಗಳಿಗೆ, ಎಲ್ಲ ಏರಿಯಾದಲ್ಲಿರುವಂತಹ ಒಂದು ಮಂಡಳಿಗಳಿಗೆ ಅವ್ರದ್ದೇ ಆದಂಥ ಒಂದು ಇತಿಹಾಸ ಇದೆ, ಹಿಸ್ಟ್ರಿ ಇದೆ, ವಿಶೇಷತೆ ಇದೆ. ನೀವು ನೋಡ್ಬೋದು ಶಿರ್ಸಿಯಲ್ಲಿ ಎಲ್ಲ ಏರಿಯಾದಲ್ಲಿ ಆಚರಿಸುವಂತಹ ಚೌತಿಗೆ ತನ್ನದೇ ಆದಂತಹ ಒಂದು ಐಡೆಂಟಿಫಿಕೇಷನ್ ಇದೆ. ನಮ್ಮ ಏರಿಯಾಗೂ ಕೂಡ ಇದೆ. ನಾನು ನೋಡಿರುವಂತಹ ಬಾಲ್ಯದ ನೆನಪುಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಹಾಗೆ ನಾನು ಇವತ್ತು ಹೋಗ್ತಾ ಇದ್ದೀನಿ ಶಿರ್ಸಿಯಲ್ಲಿ ಕೆಲವು ಕಡೆ ಗಣಪತಿಗಳನ್ನು ಮಾಡ್ತಾಯಿದ್ದಾರೆ. ಹಾಗೆ ಖುಷಿ ಆಗ್ತಿತ್ತು. ಬನ್ನಿ ನೋಡೋಣ. ನಾವು ಈಗ ಶಿಲ್ಪ ಸೃಷ್ಟಿ ಅಂತ ಇದ್ದಾರೆ, ಅವರು ಗಣಪತಿ ಮಾಡ್ತಾರೆ. ಈ ಗಣಪತಿ ಮಾಡಿ ಒಂದು ತಿಂಗಳಾಯ್ತೇನೋ ರೆಡಿ ಮಾಡಿ. ರಚ್ ಹೊಡೆಯೋದು ಸಿಸ್ಟಮ್ ಸ್ಟಾರ್ಟ್ ಮಾಡಿದಾರಲ್ಲ ಈಗ. ವ್ಯಾಪಾರ ಅದೇ ಆಗ್ಬಿಟ್ಟಿದೆ ಇವಾಗ. ಒಂದೊಂದ್ಸತಿ ಇವೆಲ್ಲ ಆಂಟಿಕ್ ಆಗ್ಬಿಡುತ್ತೆ ನನ್ನ ಕೈ. ಫೋಟೋ ಕೊಟ್ಟಂಗೆ ಆಗ್ಬೇಕಲ್ವಾ? ಹಚ್ಚಿಂದಂದ್ರೆ ಹಂಗಲ್ಲ, ಹಚ್ಚಿಂದಂದ್ರೆ ಅವ್ರು ಹಿಂಗೆ ಮಾಡ್ತಾರೆ, ಹಂಗೆ ತಗೊಂಡ್ಬರ್ಬೇಕು. ಟೋಟಲಿ ಮಾಡೋಂಗೇ ಇಲ್ಲ. ಹಂಗೇನು ಇರ್ತದೆ, ಪೊಲೀಸರು ಬಂದು ಎತ್ತಕೊಂಡು ಹೋಗ್ಬಿಡ್ತಾರೆ. ಬ್ಯಾನ್ ಮಾಡಿದಾರ ಯಾಕೆ ಯೂಸ್ ಮಾಡ್ತೀರಾ ಅಂತ? ಅದು ಸಪೋರ್ಟಿಗೆ ಅಂದರೆ ಜರಿಬಾರ್ದು ಅಂತ. ಮಣ್ಣು ಜರಿಬಾರ್ದು ಅಂತ. ಮಣ್ಣು ಜರಿಬಾರ್ದು. ಗಣಪತಿನ ಆ ಕಡೆ ಹೋಗೋದಿಲ್ಲ, ಇವಾಗ ಬ್ಯಾಕ್ ಸೈಡ್ ಅಷ್ಟೇನಾ? ಎಲ್ಲ ಕಡೆ ಇರ್ತದೆ. ಟೋಟಲಿ ಕೆಳಗಿಂದ ಮೇಲೆ ತಗೊಂಡು ಇರ್ತದೆ. ಅದರ ನರದ ಥರ ಹೋಗಿರ್ತದೆ. ಹೋಗಿರ್ತದೆ, ಒಳಗಿನ ಮಾಡಿ ಪಾಸ್ ಆಗಿರ್ತದೆ. ಮಣ್ಣು ಕ್ರ್ಯಾಕ್ ಬರೋದಿಲ್ಲ, ಕರೆಕ್ಟಾಗಿರ್ತದೆ. ಇದು ನಮ್ಮ ಮಾರಿಗುಡಿದ 6 ಕಿಲೋಮೀಟರ್ ಹೋಗಿದ್ದಾರೆ. ಕಟ್ಟೆ ಡ್ರೈವರ್ ಕಟ್ಟೆ. ಡ್ರೈವರ್ ಕಟ್ಟಿದೆ ಇಲ್ಲ? ಡ್ರೈವರ್ ಕಟ್ಟಿದೆ ಲಾಸ್ಟ್. ಈ ಕಡೆಗೆ ಇಲ್ಲಿ ರಾಮನಬೆಲ್ಲ ಇದು ಇಲ್ಲಿ ನಾಗಲಿಂಗೇಶ್ವರ ಅಲ್ಲಿ ಒಂದು ಕಡೆ, ಒಂದು ಬೀಳಪ್ಪನ ಗುಡ್ಡ. ಬಾಕಿದು 2 ಸಿದ್ದಾಪುರ, ಒಂದು ಮುಂಚಿಕೆರೆ. ಶಿರ್ಸಿಯಲ್ಲಿ ಫಸ್ಟ್ ಗಣಪತಿ ಇಟ್ಟಿದ್ದೆಲ್ಲಿ ಅಂತ? ಎಲ್ಲಿ, ಯಾವುದು ಅಂತ? ಯಾವ ಮಾರ್ಕೆಟೇ ಫಸ್ಟಾ? ಅದರ ನಂತರ ಇದು ಡ್ರೈವರ್ ಕಟ್ಟೆದು ಅದೇ ಫಸ್ಟ್ ಸ್ಟಾರ್ಟ್ ಆಗಿದ್ದು. ಸಾರ್ವಜನಿಕ ಡ್ರೈವರ್ ಕಟ್ಟೆ ಇಲ್ಲಿ ಮಾಡ್ತಾ ಇದ್ದಾರೆ. ಹಾಂ, ಅದು ಹೆಚ್ಚು ಕಮ್ಮಿ ಈ ಸಲ 59 ವರ್ಷ ಕಾಣ್ತದೆ. ಇದು 2ನೇ ಗಣಪತಿ. ಹಾಂ, ಕಟ್ಟೆ ದೇವಿಕೆರೆ ನಮ್ದೆಲ್ಲ 75 ಇಸ್ವಿಗಳಿಗೆ. ಹಾಂ ಹಾಂ 10 ವರ್ಷಗಳ ಹಿಂದೆ ಶಿರ್ಸಿಲಿ ಇರುವಂತಹ ಸುಮಾರು ಏರಿಯಾಗಳ ಗಣಪತಿಗಳನ್ನು ಇಲ್ಲೇ ರೆಡಿ ಮಾಡ್ತಿದ್ರು. ಸೂರ್ಯಕಾಂತ್ ಗುಡಿಗಾರ್ ಅಂತ ಅವ್ರು ರೆಡಿ ಮಾಡ್ತಿದ್ರು. ನಾವು ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ಕ್ಲಾಸ್ ಮುಗಿದ ಕೂಡಲೇ ಇಲ್ಲಿ ಓಡಿ ಬರ್ತಿದ್ವಿ. ಯಾಕಂದರೆ
ಎಲ್ಲ ಆಲ್ಮೋಸ್ಟ್ ಗಣಪತಿಗಳನ್ನು ಇಲ್ಲೇ ರೆಡಿ ಮಾಡ್ತಿದ್ರಲ್ಲ, ಅದನ್ನು ನೋಡೋ ಮಜಾನೇ ಬೇರೆ ಇರ್ತಿತ್ತು. ಹಾಗೆ ಚೌತಿ ಹಬ್ಬದ ದಿನ ಈ ರೋಡಲ್ಲಿ ತುಂಬ ಟ್ರಕ್ಗಳು ನಿಂತಿರ್ತಿತ್ತು. 1 by 1 ಗಣಪತಿಗಳು ಅವರ ಏರಿಯಾಗೆ ಹೋಗ್ತಿದ್ವು. ಆಗಿನ ಟೈಮಲ್ಲಿ ಅದನ್ನು ನೋಡೋ ಮಜಾನೇ ಬೇರೆ ಇರ್ತಿತ್ತು. ಈ ವರ್ಷ ನಮ್ಮ ಏರಿಯಾದಲ್ಲಿ ಸ್ಥಾಪನೆ ಆಗುವಂತಹ ಗಣಪತಿ ಅಂಕೋಲಾದಲ್ಲಿ ರೆಡಿ ಆಗ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ದಿನೇಶ್ ಮೈತ್ರಿ ಅಂತ ಅದ್ಭುತವಾದಂಥ ಆರ್ಟಿಸ್ಟ್. 4 ವರ್ಷದ ಹಿಂದೆ ನಮ್ಮ ಏರಿಯಾ ಗಣಪತಿ ಕೂಡ ಅವ್ರ ಹತ್ರನೇ ಮಾಡಿಸಿದ್ರು. ಅದರ ನಂತರ ಈ ವರ್ಷ ಕೂಡ ಸ್ವಲ್ಪ ಯೂನಿಕ್ ಆಗಿರುವ ಗಣಪತಿ ಆದ್ದರಿಂದ ಅಲ್ಲಿ ಗಣಪತಿನ ನಾವು ಮಾಡ್ಲಿಕ್ಕೆ ಕೊಟ್ಟಿದ್ದು. ಸೊ ನಾಳೆ ನಾವು ತರ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅದ್ರದ್ದು ಬ್ಲಾಗ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಏರಿಯಾ ಗಣಪತಿನ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ಯಾರೆಲ್ಲ ವೀಡಿಯೋ ನೋಡ್ತೀವಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.